ಪ್ರೀತಿಗ್ ವಯಸ್ಸಿಲ್ಲ. ಆ? ಪ್ರೀತಿಗ್ ವಯಸ್ಸಿಲ್ಲ. ಇಲ್ಲಮ್ಮ, ಪ್ರೀತಿಗೆ ವಯಸ್ಸಿಲ್ಲ, ತಾತನ ಪ್ರೀತಿಗೂ ವಯಸ್ಸಿಲ್ಲ. ಅವ್ರಿಗೂ ಬ್ಲೂ ಅಂದ್ರೆ ತುಂಬಾ ಇಷ್ಟ. ಅವ್ರಿಗೆ ಬ್ಲೂ ಅಂದ್ರೆ ತುಂಬಾ ಇಷ್ಟ. ಹಿ ಲೈಕ್ಸ್ ಬ್ಲೂ. He likes blue color. He likes blueberries. Blue sea. Blue sky. He likes cinema. Hey, hello. Family show. He likes cinema ಅಂದೆ, ಬೇರೆ ಏನಾದ್ರು ಹೇಳಿದ್ನ? Blueberries, blue color, cinema. ನಾನ್ ಕರೆಕ್ಟ್ ಆಗಿ ಮನ್ಸಲ್ಲಿ ಏನೋ ಕೆಟ್ಟ ಭಾವನೆ ಇಲ್ಲದೆ ಹೇಳಿರೋದು. But actually she likes blue. ನೀವು ಬ್ಲೂ ಶರ್ಟ್ ಹಾಕೊಂಡಿದ್ದೀರಾ, ಬ್ಲೂ ಜಾಕೆಟ್ ಹಾಕೊಂಡಿದ್ದೀರಾ. ಬಟ್ ಇನ್ನೊಂದೇನ್ ಗೊತ್ತಾ, ನೀವ್ ಇಂಡೈರೆಕ್ಟ್ಲಿ ಏನ್ ಹೇಳಕ್ ಇಷ್ಟ ಪಡ್ತಿದ್ದೀರೋ ಅದು ಪಾಪ ಅವ್ರಿಗೆ ಅರ್ಥನೇ ಆಗಿಲ್ಲ. ಅಷ್ಟು ಇನ್ನಸೆನ್ಸ್ ಇದೆ ನಮ್ ಇಂದ್ರಜಿತ್ ಸರ್ಗೆ. ಈ ನಾಗರ ಪಂಚಮಿಗೆ ಉತ್ತಕ್ಕೆ ಹೋಗ್ಬಿಟ್ಟು ಹಾಲು ಹಾಕ್ಬೇಕು, ಕೈ ಹಾಕ್ಬಾರ್ದು. ಸೂಪರ್. ಲೇಡೀಸ್, ವೆಲ್ಕಮ್ ಟು ಮಜಾ ಟಾಕೀಸ್. ಬನ್ನಿ, Thank ಫೀಲೆಟ್ you. ಸೋಫಾ ಕೂತ್ಕೊಳ್ಳಿ. ಹಾ, ಸೊ ಅರ್ಚನಾ, ಫಸ್ಟ್ ಟೈಮ್ ಜಡ್ಜ್ ಮಾಡ್ತೀರಾ? ಇಲ್ಲ, ನಾಟ್ ಫಸ್ಟ್ ಟೈಮ್. ಫಸ್ಟ್ ಟೈಮ್ ಕನ್ನಡ ಕೋಗಿಲೆಯಲ್ಲಿ ನಮ್ಮ ಕಲರ್ಸ್ ಸೂಪರ್ ವಾಹಿನಿಯಲ್ಲಿ ನಮ್ಮ ಅರ್ಚನಾ ಉಡುಪ ಅವರ ಜಡ್ಜ್ಮೆಂಟ್ ನೋಡಿ ನಾವು ವಾವ್ ಸೂಪರ್ ಅಂತ ಹೇಳಿದ್ವಿ. ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಹೌ ಇಸ್ ಇಟ್ ಗೋಯಿಂಗ್ ಆನ್? ತುಂಬಾ ಚೆನ್ನಾಗಿದೆ. ಅಂದ್ರೆ ಪಕ್ಕದಲ್ಲೇ ಒಂದ್ ನಗೆ ಬಾಂಬ್ ಬೇರೆ ಕೂತ್ಕೊಂಡಿರುತ್ತೆ. ಹಾ, ಸಾಧು ಕೋಕಿಲ. ಹೌದು. ದ ಎಂಟೈರ್ ಅಟ್ಮಾಸ್ಫಿಯರ್ ಇಸ್ ವೆರಿ ವೆರಿ ಪಾಸಿಟಿವ್. ಶೋ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಸೊ ವಾಟ್ ಆರ್ ದ ಚಾಲೆಂಜಸ್ ಫಾರ್ ಜಡ್ಜಿಂಗ್ ಅ ಶೋ? ನಮಗ್ ತುಂಬಾ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ. ಬಿಕಾಸ್ ಸಣ್ಣ ಪುಟ್ಟ ತಪ್ಪುಗಳನ್ನ ಕ್ಲಿಯರ್ ಆಗಿ ಕೇಳ್ಕೋಬೇಕು ನಾವು. ಅಂಡ್ ಯಾರಿಗೂ ನಮ್ಮನ್ನ ಅಥವಾ ನಮ್ಮ ಜಡ್ಜ್ಮೆಂಟ್ ಅನ್ನ ಕ್ವೆಶ್ಚನ್ ಮಾಡಕ್ ಆಗದೆ ಇರೋ ತರ ಅಲ್ಲಿ ಕೂತ್ಕೊಂಡು ಅನ್ಬಯಸ್ಡ್ ಆಗಿ ಒಂದ್ ಜಡ್ಜ್ಮೆಂಟ್ ಕೊಡೋದು ತುಂಬಾ ಕಷ್ಟದ ಕೆಲಸ. ಅಷ್ಟೊಂದೆಲ್ಲ ಸೀರಿಯಸ್ ಆಗಿ ಮಾತಾಡಬೇಡ. ಅಷ್ಟೊಂದೆಲ್ಲ ನೀ ಸೀರಿಯಸ್ ಕ್ವೆಶ್ಚನ್ ಸೀರಿಯಸ್ ಅಲ್ಲ, ಸಖತ್ ಮಜಾ ಇದೆ, ಎಂಜಾಯ್ ಮಾಡ್ತಾ ಇದೀನಿ ಹಂಗ ಹೇಳ್ಬೇಕು. ಅದು ನಾವು ಬಯಸ್ಟಾಗಿ ಅದು ಮಾಡ್ಬಾರ್ದು. ಮೋಡ್ ಹೊಟ್ಟೋದೆ ಇವಾಗ. ಹೌದಾ? ಮೋಡ್ ಹೋಗ್ಬಿಟ್ಟೆ. ಸರಿ, ಇವಾಗ ಜಡ್ಜ್ಮೆಂಟ್ ಮಾಡೋದಕ್ಕೆ 2 ಬ್ಯೂಟಿಫುಲ್ ಕಂಟೆಸ್ಟೆಂಟ್ ಗಳನ್ನ ಕೊಡ್ತೀನಿ. ಓಕೆ, ಅವ್ರನ್ನ ಯಾವ ತರ ಬೇಕಂದ್ರೂ ಟೆಸ್ಟ್ ಮಾಡಬಹುದು. Okay. ಒಂದು ಮಿಸ್ಟರ್ ರಿಜಿಲಾ, ಇನ್ನೊಂದು ಮೋಹನ್. ನಾನಿಗೆ ಆಡ್ಬೇಕು ಸರ್. ಚಾನ್ಸೇ ಇಲ್ಲ. My God. ಬರ್ರಿ, ಸಿಂಗಿಂಗ್ ಚಾನ್ಸೇ ಇಲ್ಲ. ನಿಮ್ದು ಕನ್ನಡಕ್ಕೆ ಹೋಗಿಲ್ಲ, ಇವ್ರದು ಮನೆಗೆ ಹೋಗಿಲ್ಲ. ಈಗ ನೆಕ್ಸ್ಟ್ ನಿಮ್ಮ ಮುಂದೆ ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಮನೆಗೆ ಹೋಗಲೇ ಕಾರ್ಯಕ್ರಮದಲ್ಲಿ ಮನೆಗೆ ಹೋಗಲಿ ಮಿಸ್ಟರ್ ಮೋಹನ್. ಮೋಹನ್ 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 ಮೋಹನ್. ನೀವು ಅವೆಲ್ಲ ಮಾತಾಡಂಗಿಲ್ಲ. ಒಂದು ನಯ ವಿನಯತೆಯಲ್ಲಿ ನಡ್ಕೊಂಡ್ ಬಂದು ನಿಂತ್ಕೊಂಡು ನಮಸ್ಕಾರ ಅನ್ಬೇಕು. ವೀಕ್ಷಕರಿಗೆಲ್ಲ ನಮಸ್ಕಾರ ಮಾಡ್ಬೇಕು. ನೀವೇನು ಅವೆಲ್ಲ ಮಾಡಂಗಿಲ್ಲ. ಮತ್ತೆ ಮೋಹನ್ ಅವರೇ, ಇವತ್ತು ಮನೆಗೆ ಹೋಗೋಲೈ ಕಾರ್ಯಕ್ರಮಕ್ಕೆ ನೀವು ತುಂಬಾ ಒಂದು ಇಂಪಾರ್ಟೆಂಟ್ ಸ್ಟೇಜ್ ಅಲ್ಲಿ ಇದ್ದೀರಾ. ಇವತ್ತು ನಮ್ಮ ಜಡ್ಜಸ್ ರೆಡಿ ಇದ್ದಾರೆ. ಯಾವ ಸಾಂಗ್ ಅನ್ನ ಆಡ್ಬೇಕು ಅಂತ ಇದ್ದೀರಾ? ಆಕಾಶವೇ ಬೀಳಲಿ ಮೇಲೆ. ಓಕೆ, ಈಯಪ್ಪ ಈ ಮೆಟೆಡೋರ್ ಆನ್ ಮಾಡ್ಬೇಕಿತ್ತು. ಆಕಾಶವೇ ಬೀಳಲಿ ಮೇಲೆ ನಾನಿಂದು ನಿನ್ನವನು. ನಾನು ಇಂದು ಅಲ್ಲ, ನಾನು ಎಂದು ಬೇರೆ ಮಾಡ್ಬೇಕು. ಅಲ್ಲ, ಏನು ರೆಮೋರ್ ನೋಡ್ಕೊಂಡು ಹೇಳ್ತಾ ಇರಲ್ಲ, ಅಲ್ಲ, lyrics- ಆಕಾಶವೇ ಬೀಳಲಿ ಮೇಲೆ lyrics ಗೊತ್ತಿಲ್ಲ, lyrics. ನಾನೆಂದು ನಿನ್ನವನು ಅಂತ. ಯಾವ್ದು ಗೊತ್ತಿದೆ ಹೇಳಿ ಹೋಗ್ಲಿ. ಪಾರ್ಟಿಸಿಪೆಂಟ್ ನ ಹಿಡ್ಕೊಂಡ್ ಬಂದಿದ್ದೀರಪ್ಪ ಅಲ್ವಾ? ಇದು ಚಾಲೆಂಜ್ ಜಡ್ಜ್ ಮಾಡೋದಕ್ಕೆ. ದಿಸ್ ಇಸ್ ದ ರಿಯಲ್ ಚಾಲೆಂಜ್. ಕಮ್ ಆನ್. ಚಾಲೆಂಜ್ ಡ್ಯಾಮೇಜ್ ಇದು. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೆ ಓ ಚೆಲುವೆ ಚೆಲುವಿನ ಹೂವೆ. ಹೂಗಂಧ ನನ್ನಲ್ಲಿ ಕೂಡಿಕೊಂಡಿತಂತೆ ಸೌಂದರ್ಯ, ನನ್ನಲ್ಲಿ ಕೂಡಿ ಸೇರಿದಂತೆ ಸಂಗೀತ, ನನ್ನಲ್ಲಿ ಕೂಡಿ ಸೇರಿದ ಓ ಹೇ ಹೇ. ಯಾರು ನೀನು ರೋಜಾ ಹೂವೆ, ಯಾರು ನೀನು ಮಲ್ಲಿಗೆ ಹೂವೆ, ಹೇಳೆ ಓ ಚೆಲುವೆ ಚೆಲುವಿನ ಹೂವೆ. ಸೂಪರ್.
ಏನ್ ಎನರ್ಜಿ. ಅರ್ಚನಾ ಉಡುಪವ್ರೆ, ಹೇಗಿತ್ತು ಇವರ ಪರ್ಫಾರ್ಮೆನ್ಸ್? ಆಕಾಶವೇ ಹೇಳಿದ್ನ ತುಂಬಾ ಚೆನ್ನಾಗಿತ್ತು. ಅದು ಮೈಕು ಇಲ್ಲಿ ಇಟ್ಕೊಂಡಿದ್ರೆ ಓಕೆ, ಹತ್ರಕ್ಕೆ ಹಾಕೊಂಡ್ಬಿಟ್ಟು ಅಲ್ಲಿ ಕಚ್ಕೊಂಡ್ಬಿಟ್ಟು. ಜಡ್ಜ್ಮೆಂಟ್ ಪ್ಲೀಸ್. ನೋಡಿ, ನೀವಿನ್ನ ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕು. ಹಾ, ಆಮೇಲೆ ಯಾರೇ ನೀನು ರೋಜಾ ಹೂವೆ ಅಂತ ಹುಡುಗರನ್ನ ನೋಡ್ಕೊಂಡು ಹಾಡ್ಬಾರ್ದು. ಇದು ರೋಜಾ, ಇದು ಈ ನಮ್ಮ ರೋಜಾ ಇಲ್ಲಿ ಎಲ್ಲ ಇಲ್ಲಿ ನೋಡಿ ಎಷ್ಟು ಸುಂದರವಾದ ಹುಡುಗಿ ಕೂತಿದೆ. ನೋಡಿಲ್ಲ ನಾವು, ಇದು ಜಡ್ಜ್ಮೆಂಟ್ ನೋಡ್ಲೇ ಇಲ್ಲ ಅಂತ ಇವಾಗ ಎಷ್ಟೊತ್ತು ಮುತ್ತೆಲ್ಲ ಇಸ್ಕೊಂಡ್ಬಿಟ್ಟು ನೋಡ್ಲೇ ಇಲ್ವಾ? ಹೆದರಿಗೆ ಭಯ ಜಡ್ಜ್ಮೆಂಟ್ ಆಗ್ತಾ ಉಂಟಲ್ಲ, ಅದಕ್ಕೆ ಭಯ ಆಯ್ತು. ಜಡ್ಜ್ಮೆಂಟ್ ಆಗ್ತಾ ಇದೆ ಅಂತ ಭಯನಾ? ಇದೆಲ್ಲ ಬೇಕು, ಎಕ್ಸ್ ಫ್ಯಾಕ್ಟರ್ ಎಲ್ಲ ಬೇಕು. ಅಲ್ಲ ಮೋಹನ್ ಅವರ, ಇವೆಲ್ಲ ಇದ್ರೇನೆ ಪಾಯಿಂಟ್ಸ್ ಜಾಸ್ತಿ ಸಿಗೋದು ನಿಮ್ಗೆ. ಸರ್, ಈ ವೇದಿಕೆಯಲ್ಲಿ ನಮ್ಗೆ ಹೆದರಿಕೆ ಭಯ ಆಗತ್ತೆ. ಇವ್ರಿಗೆ ಎಷ್ಟು ಪಾಯಿಂಟ್ಸ್ ಕೊಡ್ತೀರಾ? ಅಯ್ಯೋ, ಅವರೇ ಹಿಂಗ್ ಅನ್ಬಿಟ್ರು, ಏನು ಕೊಡಲ್ಲ ಬಿಡು. ಸ್ವಲ್ಪ ಜಾಸ್ತಿ ಕೊಡಿ ಅಂತ ಪ್ಲೀಸ್. ಹಂಗೆ ಓ ಹಂಗೆ, ಆತರ ಎಲ್ಲ ನೀವು ಇದ್ ಮಾಡಂಗಿಲ್ಲ, ಶಿಫಾರಸ್ ಎಲ್ಲ ಮಾಡಂಗಿಲ್ಲ, ಹಿಂಗೆಲ್ಲ ಕಣ್ಣಲ್ಲಿ ಹೆಂಗ್ ಹೊಡಿಬಾರ್ದು. ಒಂದು ಆಲಾಪ ಆಡಿ. ಇದು ಯಾವ ಪಾರ್ಟಿಸಿಪೆಂಟ್? ನಿಮಿಷ ಕೇಳಿಸ್ಕೋಬೇಕಿಲ್ಲಿ. ಒಂದು ಆಲಾಪ ಆಡಿ ಅಂದ್ರೆ ವಾಯ್ಸ್ ಇಲ್ಲ ಅಂತ ಏನು. ಮುಖೇಶ್, ಕಿಶೋರ್ ಕುಮಾರ್ ಎಲ್ಲಾರನ್ನು ಮೀರ್ಸೋಂತ ವಾಯ್ಸ್ ಇವ್ರದ್ದು. ಶಾಬಾಸ್, ವೆರಿ ಗುಡ್. ಮೋಸ್ಟ್ಲಿ ನೀವು ಮನೆಗೆ ಹೋಗ್ತೀರಾ? ಸಾಕಾತ್, ವೆರಿ ಗುಡ್. ಹಾ, ಈಗ ನೆಕ್ಸ್ಟ್ ಮನೆಗೆ ಹೋಗಲೇ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ನಿಮ್ಮ ಕಂಟೆಸ್ಟೆಂಟ್ ಇಂದ್ರಜಿತ್ ಲಂಕೇಶ್. ಅಲ್ಲೇ ಆಡಿ ಸರ್, ಅಲ್ಲೇ ಆಡಿ ಸರ್. ಮೈಕ್ ಬರುತ್ತೆ ಆಡಿ ಸರ್. ಎಲ್ಲ ಜಡ್ಜಸ್ ನಮಸ್ಕಾರ. ನಿಜವಾಗ್ಲೂ ವಾಯ್ಸ್ ಇಲ್ಲ ಇವತ್ತು. ಪರವಾಗಿಲ್ಲ, ಆಡಿ ಸರ್. ಏನೇನೋ ತಡ್ಕೊಂಡಿದೀವಿ, ವಾಯ್ಸ್ ತಡ್ಕೊಳ್ಳಲ್ಲ ಸರ್. ಆಡಿ ಸರ್. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದ್ಯವ್ವ, ನಿನ್ನ ಕಂಡು ನಾನ್ಯಾಕೆ ಕರಗಿದೆನು. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದ್ಯವ್ವ, ನಿನ್ನ ಕಂಡು ನಾನ್ಯಾಕೆ ಕರಗಿದೆನು. ಹೇಳಿ, ಇದು ಆಕ್ಚುಲಿ ನೀವು ಹಾಡಿದ್ದ ಅಲ್ಲ ಮಯೂರಿನ್ ಕೇಳಿದ್ದ? ಕೇಳ್ತಾನೆ ಹಾಡಿದ್ದು. ಸೂಪರ್. ಹೆಂಗಿತ್ತು ನಮ್ಮ ಟ್ಯಾಲೆಂಟ್? ನಾನೇನು ಹೇಳಲ್ಲ, ಅವ್ರು ನನ್ನ ಇಷ್ಟದ ಕಲರ್ ನಂಗೆ ಕೊಡ್ಲಿಲ್ಲ ಅವ್ರು. ಸರ್ ಕ್ರೀಮ್ ಅಂತ ಕೊಡಿ ಸರ್. ಏನ್ ಕ್ರೀಮ್ ಕಲರ್ ಶರ್ಟ್? ಏನ್ ಸರ್ ಅದು? ಏನ್ ನಾನು ಈ ತರ ಸಿಕ್ಕಾಕ್ಸ್ಬಿಟ್ಟಿದಿರಲ್ಲ ಅವ್ರಿಗೆ ಮನ್ಸಾಕ್ ಕ್ಯಾಮ್ರಾಗಳೆಲ್ಲ ಆಫ್ ಮಾಡ್ರಪ್ಪ, ಪರವಾಗಿಲ್ಲ. ಶರ್ಟ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಟ್ಟು ಕೊಟ್ಬಿಡ್ತೀನಿ ಈ ತರ. ಇದು ಬ್ಲಾಕ್ ಕಲರ್. ಹಾ, ಮಯೂರಿ, ಮಜಾ ಭಾರತದಲ್ಲಿ ಆಕ್ಚುಲಿ ಅಲ್ಲಿರುವಂತ ಅಷ್ಟು ಕಂಟೆಸ್ಟೆಂಟ್ಸ್ ನಂಗೆ ಬಹಳ ಚೆನ್ನಾಗಿ ಪರಿಚಯ ಇರೋರು. ಒಬ್ಬರಿಗಿಂತ ಒಬ್ರು ಒಂಥರ ಕಾಮಿಡಿಲಿ ಎತ್ತಿದ ಕೈ. ಹೌಸ್ ಯುವರ್ ಎಕ್ಸ್ಪೀರಿಯನ್ಸ್ ಜಡ್ಜಿಂಗ್ ದಮ್? ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ನಗು ಅಂದ್ರೆ ಯಾರಿಗ ಇಷ್ಟ ಇಲ್ಲ ಹೇಳಿ. ಅಂಡ್ ನಾನು ಮಜಾ ಭಾರತ ಜಾಯಿನ್ ಆದಾಗಿಂದ, ಇನ್ಫ್ಯಾಕ್ಟ್ ಕಲರ್ಸ್ದು ಮತ್ತೆ ನನ್ನ ನಂಟು ಬಹಳ ಹಳೇದು. ಸೊ ನಾನು ಅಶ್ವಿನಿ ನಕ್ಷತ್ರ ಅನ್ನೋ ಧಾರಾವಾಹಿ ಇದೇ ಚಾನಲ್ ಇಂದ ಸ್ಟಾರ್ಟ್ ಮಾಡಿದೆ. ಆನಂತರ ನನಗೆ ಒಂದು ಜಡ್ಜ್ಮೆಂಟ್ ಮಾಡೋ ಅವಕಾಶ ಕೊಟ್ರು. ಅಂಡ್ ಆ ಶೋ ಪರ್ಟಿಕ್ಯುಲರ್ಲಿ ನನಗೆ ನಿಜವಾಗ್ಲೂ ತುಂಬಾ ಇಷ್ಟ. ಎಲ್ಲಾ ಕಂಟೆಸ್ಟೆಂಟ್ಸು ಅಷ್ಟೇ. ಸೊ ಐ ಥಿಂಕ್ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾವು ಶೂಟಿಂಗ್ ಟೈಮಲ್ಲಿ ಮುಖದಲ್ಲಿ ಒಂದು ನಗು ಇರುತ್ತಲ್ಲ, ಸೊ ಕೊನೆವರೆಗೂ ಹಾಗೆ ಇರುತ್ತೆ. ಸೊ ಅಲ್ಲಿ ಹೋದ್ಮೇಲೆ ಬಹುಶಃ ಕ್ಯಾಲರೀಸ್ ತುಂಬಾ ಬರ್ನ್ ಮಾಡ್ತಿದ್ದೀನಿ, ತುಂಬಾ ನಗ್ತಿದ್ದೀನಿ. ಫ್ಯಾಂಟಾಸ್ಟಿಕ್, ವೆರಿ ಗುಡ್. ಸೊ ಜಡ್ಜ್ಮೆಂಟ್ ಮಾಡೋದು ಆಕ್ಚುಲಿ ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಕಾಮಿಡಿ, ಅಲ್ಲಿ ಜಡ್ಜ್ಮೆಂಟ್ ಮಾಡ್ಬೇಕಾದ್ರೆ ನಾವು ಬರೀ ಎಂಜಾಯ್ ಮಾಡೋದಲ್ಲ, ನಾವು ಅವ್ರಿಗೆ ಏನು ಜಡ್ಜ್ಮೆಂಟ್ ಅನ್ನ ಕೊಡ್ತೀವಿ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ದೇ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಅಫ್ಕೋರ್ಸ್ ಬಟ್ ಆಕ್ಚುಲಿ ನಿಮ್ ಬಾಡಿ ಲ್ಯಾಂಗ್ವೇಜ್, ನಿಮ್ ಕಾನ್ಫಿಡೆನ್ಸ್, ಅದು ಎಕ್ಸ್ಟ್ರೋವರ್ಟ್ ಎಲ್ಲ ನೀವು ಸೀರಿಯಸ್ ಹೇಳ್ತಾರೆ. ಇಟ್ಸ್ ಇಂಪ್ರೂವ್ಡ್ ಅ ಲಾಟ್. ಲಾಸ್ಟ್ ಟೈಮ್ ಮಜಾ ಪಟಾಕಿಸ್ ಬಂದಾಗ ನೀವು ಇವ್ರನ್ನ ಶೆಲ್ ಜಾಸ್ತಿ ಮಾತಾಡ್ತಾ ಇಲ್ಲ, ರಿಸರ್ವ್ಡ್ ಆಗಿದ್ರಿ. ಅಂದ್ರೆ ಲಾಸ್ಟ್ ಟೈಮ್ ಬಂದಾಗ ಶಿ ವಾಸ್ ಶೆಲ್, ನೌ ಶಿ ಇಸ್ ಬಾಂಬ್ ಶೆಲ್ ಅಂತ ಇದ್ರ. ನಿಮ್ಮಿಂದ ಹೊಗಳಿಕೆ ಬರೋದು ಅದು ತುಂಬಾ ದೊಡ್ಡ ವಿಚಾರ. ಥ್ಯಾಂಕ್ ಯು ಸೋ ಮಚ್. ದೊಡ್ಡವರಿಂದ ಇಲ್ಲ, ನಾನು ಅವ್ರನ್ನ ತುಂಬಾ ಚಿಕ್ಕ ವಯಸ್ಸಿಂದ ನೋಡ್ತಿದ್ದೀನಿ. ಅದು ಬೇರೆ ವಿಚಾರ. ಇಲ್ಲ 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 ಇಲ್ಲ, ನಿಮ್ ಮಾಡ್ಬೇಕು ಅಂತ ಹೇಳಿ. ಫ್ಯಾಂಟಾಸ್ಟಿಕ್ ಜೋಕ್ ಇದು, ನೈಸ್ ಜೋಕ್ಸ್. ನೀನ್ ನಗ್ಲಿ ಅಂತ ಜೋಕ್ ಮಾಡಿದೆ. ಆಕ್ಚುಲಿ ನೀನ್ ಮಾತ್ರ ಅಲ್ಲಪ್ಪ, ಚಿಕ್ಕ ವಯಸ್ಸಿಂದ ಯು ಆಸ್ಕ್ ಎ ಮದರ್, ನಿಮ್ಮ ಅಮ್ಮನೂ ಚಿಕ್ಕ ವಯಸ್ಸಿಂದ. ಇಲ್ಲ, ಇದು ನಾನು ನಂಬಲ್ಲ ಸರ್. ಓಕೆ, ಇವಾಗ ಇಬ್ಬರಿಗೂ ಒಂದು ಕಾಮನ್ ಕ್ವೆಶ್ಚನ್. ಮೋಸ್ಟ್ ವಿಯರ್ಡೆಸ್ಟ್ ಫ್ಯಾನ್ ಇನ್ಸಿಡೆಂಟ್ ಯಾವ್ದಾದ್ರು ಆಗಿದೆಯಾ? ವಿಯರ್ಡ್ ಅಂತ ಏನು ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಬಟ್ ಕ್ರೇಜಿ ಫ್ಯಾನ್ ಒಬ್ಳಿದಾಳೆ. ನಮಗೂ ಅಂತದೇ ಬೇಕಾಗಿದೆ. ಅವಳ ಮದ್ವೆ ಡೇಟ್ ನಾನ್ ಯಾವಾಗ ಫ್ರೀ ಇದೀನಿ ಅಂತ ನನ್ ಡೇಟ್ ಚೆಕ್ ಮಾಡ್ಕೊಂಡು ಅವಳ ಮದ್ವೆ ಫಿಕ್ಸ್ ಮಾಡ್ಕೊಂಡಿದ್ದಾಳೆ. ಸೊ ದಟ್ ಐ ಕ್ಯಾನ್ ಕಮ್ ಅಂತ. ನೀನೇ ಪೂಜಾರಿನ ಅಲ್ಲಿಗೆ? ಸದ್ಯ ಅದೊಂದ್ ಕೆಲ್ಸ ಕೊಡ್ಲಿಲ್ಲ ನೋಡು.
ಅಂಡ್ ಅವಳ ಮನೆಯಲ್ಲಿ ವಾರ್ಡ್ರೋಬ್ ಮೇಲೆ ಗೋಡೆ ತುಂಬಾ ಸೀಲಿಂಗ್ ಮೇಲೆ ಎಲ್ಲ ನನ್ನ ಫೋಟೋಸ್ ಹಾಕೊಂಡಿದ್ದಾಳೆ. ಅವ್ರ ಗಂಡನಿಗೆ ಬೆನಿಫಿಟ್, ಫ್ಯಾನ್ಗೆಲ್ಲ ಬೆನಿಫಿಟ್. ಇಲ್ಲ ಅವ್ಳಿಗೆ ಹೇಳ್ದೆ ಮದ್ವೆ ಆದ್ಮೇಲೆ ತೆಗ್ದ್ಬಿಡಮ್ಮ ಅದೆಲ್ಲ ಅಂತ. ಓಕೆ, ಆಮೇಲೆ ನನ್ ಬರ್ತ್ಡೇ ದಿವಸ ಅವಳು ಹೋಗಿ ಮಕ್ಳ ಜೊತೆ ಸೇರ್ಕೊಂಡು ಕೇಕ್ ಕಟ್ ಮಾಡಿ ಅವ್ರಿಗೆಲ್ಲ ಕೇಕ್ ಹಂಚ್ತಾಳೆ. ಅಂಡ್ ಈ ತರನೇ ತುಂಬಾ ತುಂಬಾ ಹುಚ್ಚು ಆ ತರ. ಸರ್ ನಿಮ್ಗೆ ಕ್ರೇಜಿಯೆಸ್ಟ್ ಫ್ಯಾನ್ ಸರ್? ಕ್ರೇಜಿಯಸ್ಟ್ ಫ್ಯಾನ್ ಮತ್ತೆ ಸೀರಿಯಸ್ ಅನ್ಬಿಡ್ತೀರಾ? ಬೇಡ, ಸೀರಿಯಸ್ ಅಲ್ಲ ಸರ್, ಫನ್ನಿಯಾಗಿ ಹೇಳಿ. ಇಲ್ಲ ಆಕ್ಚುಲಿ ಒಂದ್ ಹೇಳ್ತೀನಿ ಕೇಳಿ, ತುಂಬಾ ಚೆನ್ನಾಗಿದೆ ಇದು. ನಾನು ಬಿಜಾಪುರ್ಗೆ ಹೋಗಿದ್ದೆ. ದಾನಮ್ಮ ಅಂತ ಒಂದು ರೇಪ್ಡ್ ಅಂಡ್ ಕಿಲ್ಡ್. ಸೊ ಅವ್ರ ತಾಯಿನ ಮೀಟ್ ಮಾಡಕ್ ಹೋದಾಗ ಅಲ್ಲಿ ಸುಮ್ಮನೆ ನನ್ನ ಸಾಂತ್ವನ ಹೇಳಕ್ ಹೋದೆ. ಅವ್ರ ತಾಯಿ ಏನಂದ್ರು ಗೊತ್ತಾ ಮಿಸ್ಟರ್ ಲೋಕೇಶ್, ನಿಮ್ಗೆ ಹೇಳಿರಲಿಲ್ಲ ಇದು, ಐ ಡಿಂಟ್ ಶೇರ್ ಇಟ್ ವಿತ್ ಯು. ತಾಯಿ ಅವ್ರು ಅಳಕ್ ಶುರು ಮಾಡ್ಬಿಟ್ರು ಜೋರಾಗಿ. ಯಾಕೆ ಅಳ್ತಾ ಇದ್ದೀರಾ ಅಂತಂದ್ರೆ, ದಾನಮ್ಮ ಇದ್ರೆ ಎಷ್ಟು ಖುಷಿ ಪಟ್ಟಿರೋಳು, ಅವ್ಳು ಮಜಾ ಟಾಕೀಸ್ ನೋಡಿದ್ರೆ ಊಟ ಮಾಡ್ತಾ ಇರಲಿಲ್ಲ ಶನಿವಾರ ಭಾನುವಾರ ಅಂತ ಹೇಳಿ. ಸೊ ಐ ಥಾಟ್ ದಟ್ ಇಸ್ ದ ಬಿಗ್ಗೆಸ್ಟ್ ಫ್ಯಾನ್, ಲೈಕ್ ಯುನೋ ಆ ತರ ಫ್ಯಾನ್ ಸಿಗೋದ್ ಕಷ್ಟ. ಆಮೇಲೆ ಅವ್ರ ತಾಯಿ ಅದಕ್ಕೆ ಇನ್ನೂ ಜಾಸ್ತಿ ಹೇಳ್ತಾ ಇದ್ರು, ಇದ್ದಿದ್ರೆ ಎಷ್ಟು ಖುಷಿ ಪಟ್ಟಿರೋಳು ಅಂತ ಅಂದ್ಬಿಟ್ಟು. ಐ ಥಾಟ್ ದಟ್ ವಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಫ್ಯಾನ್ಸ್. ಮಯೂರಿ ಹೇಳಮ್ಮ, ನಿನ್ನ ಕ್ರೇಜಿಯೆಸ್ಟ್ ಫ್ಯಾನ್ ನ ಒಂದು ಕಥೆಯನ್ನ ಹೇಳ. ಸುಮಾರು ಇನ್ಸಿಡೆಂಟ್ಸ್ ಇದೆ ಅದರಲ್ಲಿ. ಇಬ್ರು ಹೆಣ್ಮಕ್ಳು, ಇನ್ಫ್ಯಾಕ್ಟ್ ಇಬ್ರು ಹೆಣ್ಮಕ್ಳು, ಒಬ್ಬ ಗಂಡ್ಮಗ. ಈ ಹುಡುಗಿ ಅವಳ ಮದ್ವೆ ಫಿಕ್ಸ್ ಆಯ್ತು. ಅವಳು ತುಂಬಾ ಅಶ್ವಿನಿ ನಕ್ಷತ್ರ ಸ್ಟಾರ್ಟಿಂಗ್ ಇಂದಾನು ಫಾಲೋ ಮಾಡ್ತಿದ್ಲು. ಫೇಸ್ಬುಕ್ ಅಲ್ಲಿ, ಇನ್ಸ್ಟಾ ಅಲ್ಲಿ ಪೇಜಸ್ ಕ್ರಿಯೇಟ್ ಮಾಡಿ ನನ್ ಫೋಟೋಸ್ ಹಾಕೋದು, ವಿಡಿಯೋಸ್ ಹಾಕೋದು. ಸೊ ಅವಳ ಪ್ರೀತಿ ಎಷ್ಟು ಮಟ್ಟಿಗಿತ್ತು ಅಂದ್ರೆ, ನನ್ ಬಲಭುಜಕ್ಕೆ ಒಂದು ನವಿಲ್ಗೆರೆ ಟ್ಯಾಟೂ ಇದೆ. ಸೊ ಅವಳ ವೆಡ್ಡಿಂಗ್ ಕಾರ್ಡ್ ಕೂಡ ಪರ್ಸನಲ್ ಫ್ರೆಂಡ್ಸ್ಗೆಲ್ಲ ಕೊಡೋಕೆ ಅದೇ ಸೇಮ್ ಆ ಪ್ರಿಂಟ್ ಅಲ್ಲೇ ವೆಡ್ಡಿಂಗ್ ಇನ್ವಿಟೇಷನ್ ಕೂಡ ಮಾಡಿಸಿದ್ರು. ಅಂಡ್ ನಾನು ಮದ್ವೆಗೆ ಹೋಗ್ಲಿಲ್ಲ ಅಂತ ಅವ್ರ ಮನೆ ಕಡೆಯಿಂದ ಎಲ್ಲ ಹೇಗೋ ಮಾಡಿ ನಂಬರ್ ಸಿಕ್ಕು. ಅವ್ರ ಅಮ್ಮ ಎಲ್ಲ ಫೋನ್ ಮಾಡಿ ಅಳ್ತಿದ್ದಾಳೆ ಬನ್ನಿ ಅಂತ ನನಗೆ ಕಾಲ್ ಮಾಡಿದ್ರು. ಸೊ ಈ ರೀತಿ. ಅಂಡ್ ಇನ್ನೊಬ್ಳು ಅವಳು ಕೂಡ ಅಷ್ಟೇ, ಸ್ಟಾರ್ಟಿಂಗ್ ಇಂದಾನು ಫಾಲೋ ಮಾಡ್ತಾನೆ ಇದ್ದಾಳೆ, ಇವತ್ತಿಗೂ ಅಷ್ಟೇ ಎವ್ರಿ ಡೇ ಪೋಸ್ಟ್ ಹಾಕ್ತಾನೆ ಇರ್ತಾಳೆ. ಅಂಡ್ ಇನ್ನೊಬ್ರು ಮಂಗಳೂರವ್ರವರು. ಸೊ ಅವ್ರು ಒಂಥರ ನನಗೆ ತುಂಬಾ ಭಯ ಆಗೋಯ್ತು. ನಾನು ಫೇಸ್ಬುಕ್ ಅಲ್ಲೆಲ್ಲ ಪೋಸ್ಟ್ ಮಾಡ್ತಾ ಇರ್ತೀವಲ್ಲ ನಾವು ಕಲಾವಿದ್ರು, ಎಲ್ಲಿ ಹೋಗ್ತಿದೀವಿ, ಯಾವ ಇವೆಂಟ್ಸಿಗೆ ಹೋಗ್ತಿದೀವಿ ಅಂತ. ಸೊ ಒನ್ ಫೈನ್ ಡೇ ನಾನು ಪೋಸ್ಟ್ ಮಾಡಿದೆ, ಹುಬ್ಬಳ್ಳಿ ನಮ್ಮೂರು, ಸೊ ಇಷ್ಟಕಾಮಿಯ ಪ್ರಮೋಷನ್ಗೆ ಅಂತ ನಾನು ಆವಾಗ ಹೋಗ್ತಿದ್ದೀನಿ ಆನ್ ದ ವೇ ಅಂತ ನಾನು ಪೋಸ್ಟ್ ಮಾಡಿದೆ. ಸೊ ಅವರು ಕೂಡ ಅಲ್ಲಿಂದ ಬಿಟ್ಬಿಟ್ಟಿದ್ದಾರೆ, ನನಗೆ ಗೊತ್ತಾಗಿಲ್ಲ. ಸೊ ಅವ್ರು ಅಲ್ಲಿ ಬಂದು, ನಾನು ಎಲ್ಲಿ ಇದ್ದೆ ಅನ್ನೋ ಲೊಕೇಶನ್ ಕೂಡ ನಾನು ಆಡ್ ಮಾಡಿದ್ದೆ. ಅಲ್ಲಿ ಬಂದು ಒಂದು ಪೆಂಡೆಂಟು ಅಥವಾ ರಿಂಗ್, ಐ ಡೋಂಟ್ ನೋ. ಸೊ ಸ್ಟೇಜ್ ಅಲ್ಲಿ ಕೂತಿದ್ದೀನಿ, ಕರೆದು ನಾನು ಮಂಗಳೂರಿಂದ ಡ್ರೈವ್ ಮಾಡ್ಕೊಂಡು ಬಂದಿದ್ದೀನಿ, ಫೋಟೋಸ್ ಎಲ್ಲ ತೋರಿಸಿ ಅದನ್ನ ಕೊಟ್ಬಿಟ್ಟು ಹೊರಟೋಗ್ಬಿಟ್ರು. ಸೊ ನಾನು ಸ್ಟೇಜ್ ಅಲ್ಲಿ ಕರೆದು, ಎಲ್ಲೇ ಇದ್ರು ದಯವಿಟ್ಟು ಬನ್ನಿ ಅಂತ ಕರೆದು ಅವ್ರಿಗೆ ವಾಪಸ್ ಕೊಟ್ಟು, ಅವ್ರ ಬಗ್ಗೆ ನನ್ನ ಕುತೂಹಲಕ್ಕೆ ಫೈಂಡ್ ಔಟ್ ಮಾಡಿದಾಗ ಗೊತ್ತಾಯ್ತು ಅವರು ಮಂಗಳೂರಿಂದ ತುಂಬಾ ದಿನದಿಂದ ಫಾಲೋ ಮಾಡ್ತಿದ್ದಾರೆ, ಪೋಸ್ಟ್ ಮಾಡ್ತಿದ್ದಾರೆ. ಸೊ ಐ ಥಿಂಕ್ ಇದು ತುಂಬಾ ಒಂದ್ ರೀತಿ ಸ್ವಲ್ಪ ಭಯ ಆಗ್ಬಿಡುತ್ತೆ. ಬಿಕಾಸ್ ಎಲ್ಲೋ ಒಂದ್ ಕಡೆ ತುಂಬಾ ನಂಬಿ, ತುಂಬಾ ಹಚ್ಕೊಂಡು, ಕೊನೆ ಪಕ್ಷ ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ. ಸೊ ಅವ್ರನ್ನೆಲ್ಲ ಮರೆತು ಆ ಕ್ರೇಜಿನೆಸ್ ಮಿತಿ ಮೀರಬಾರ್ದು. ಸೊ ಆ ಒಂದು ಭಯಕ್ಕೆ ಅವ್ರಿಗೆ ಒಂದು ಐ ಥಿಂಕ್ ಒಂದ್ ತಿಳಿ ಹೇಳಿದ್ದೆ, ಈ ತರ ಎಲ್ಲ ಮಾಡ್ಬೇಡಿ, ನನಗೆ ಭಯ. ಈ ಒಂದು ಸಿಚುವೇಶನ್ ಮುಂಚೆ ಹೇಳಿದ್ದೀನಿ ಅಲ್ವಾ, ಇನ್ನೊಂದ್ಸಲ ಜ್ಞಾಪಕ ಬಂತು ಹೇಳ್ಬಿಡ್ತೀನಿ. ಏನು ಅಂದ್ರೆ, ಒಂದು ಫ್ಯಾಮಿಲಿ ಬೆಂಗಳೂರಿಂದ ಗೋವಾಗೆ ಹೋದ್ರಂತೆ. ಗೋವಾಗೆ ಹೋಗಿ ಹಾಲಿಡೇಗೆ ಅಂತ ಹೋಗಿದ್ದಾರೆ. ನೋಡಿದ್ರೆ ಒಂದು ಮನೆ ಕಳ್ತನ ಆಗಿದೆ. ಮನೆ ಕಳ್ತನ ಆದ್ಮೇಲೆ ಅದು ಒಂದು 3-4 days ವಾಪಸ್ ಬಂದು ನೋಡಿದ್ರೆ ಬಾಗ್ಲು ಮುರ್ದಿಲ್ಲ, ಏನಿಲ್ಲ, ಕಿಟಕಿ ಹೊಡೆದಾಕಿಲ್ಲ, ಏನಿಲ್ಲ. ಸೊ ಮನೆ ಎಲ್ಲ ಒಳಗ್ ಬಂದು ನೋಡಿದ್ರೆ ಫುಲ್ ಖಾಲಿ. ಆಮೇಲೆ ಪೊಲೀಸವರು ಟ್ರೇಸ್ ಮಾಡಿದ್ರಂತೆ, ಯಾರು ಕಳ್ಳ ಅಂತ ಟ್ರೇಸ್ ಮಾಡಿದ್ರೆ ಆ ಮನುಷ್ಯ ಬಂದು ಆ ಮನೇಲಿ ಇತ್ಕೊಂಡು 3 ದಿನ ಇದ್ದಂತೆ ಮನೇಲೆ. 3 ದಿನ ಮನೇಲೆ ಇತ್ಕೊಂಡು ಫ್ರಿಜ್ ಅಲ್ಲಿ ಏನೇನಿದೆ ಎಲ್ಲ ತಗೊಂಡು ಅಡಿಗೆ ಎಲ್ಲ ಮಾಡ್ಕೊಂಡು ತಿಂದು, ಆಮೇಲೆ ಲಾರಿ ತರಿಸಿ ಮನೇಲಿರೋದನ್ನೆಲ್ಲ ಲಾರಿಗೆ ಹಾಕ್ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗಿರೋದು. ಸಿಗಾಕೊಂಡ್ಮೇಲೆ, ಅಲ್ಲಪ್ಪ ನೀನು 3 ದಿನ ಮನೇಲೇ ಇದ್ದಲ್ಲ ಹೆಂಗೆ ಅಂದ. ನನಗೆ ಗೊತ್ತಿತ್ತು ಅವ್ರು ಬರೋದು 4 ದಿನ ಬಿಟ್ಟು ಅಂತ. ಹೆಂಗೆ ಅಂದ್ರೆ, ಗೋಯಿಂಗ್ ಟು ಗೋವಾ ಫಾರ್ 4 days ಹಾಲಿಡೇ ಅಂತ ಫೇಸ್ಬುಕ್ ಅಲ್ಲಿ ಹಾಕಿತ್ತು.